ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋಕೆ ಮೇನ್ ರೀಸನ್ ಅವರು ಆರ್ಮಿಲ್ ಇದ್ದಾರೆ. ಮತ್ತೆ ಬೇರೆಯವ್ರಿಗೋಸ್ಕರ ನಾನು ತಲೆ ಕೆಡ್ಸ್ಕೋದಿಲ್ಲ, ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಯೂಟ್ಯೂಬ್ ಬೇಕಿತ್ತ ಏನ್ ರೀಸನ್ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ. ಹಾಗೇನೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಕ್ಕಿದೆ. ಇದೇ ಸಪೋರ್ಟ್ ಇಲ್ಲ ಅಂತ ಅಂದ್ರೆ ನಾವು ಖಂಡಿತವಾಗಿ ಹರೇ ಕೃಷ್ಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಹಾಯ್ ಹೋಪ್ ಎಲ್ಲರೂ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಕಿರು ಪರಿಚಯನ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಹಾಗೆಯೇ ಈ ಯೂಟ್ಯೂಬ್ ಬೇಕಿತ್ತ ಅನ್ನೋರಿಗೆ, ಮತ್ತು ಹಾಗೆಯೇ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ರೀಸನ್ ಏನು, ಮತ್ತು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಯಾರು ನನಗೆ ಹೇಳಿದ್ದು, ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ಬಂದು ಪುಟ್ಟಿ ಶರತ್ ಅಂತ. ನನ್ನ ಹಸ್ಬೆಂಡು ಶರತ್ ಕುಮಾರ್, ಮತ್ತು ನನ್ನ ಮಗಳು ನವನಿ ಎಸ್ ಗೌಡ. ಆ್ಯಕ್ಚುಲಿ ನನ್ನ ವರ್ಕ್ ಬಂದು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಅಂದರೆ PT ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ವೃತ್ತಿ ಬಂದು ಅವರು ಆರ್ಮಿಲ್ ಇದ್ದಾರೆ. ಮತ್ತು ನನ್ನ ಮಗಳಿಗೆ ಈಗ 2.5 ವರ್ಷ, ಅವಳು ಇನ್ನೂ ಸ್ಟಿಲ್ ಮನೇಲೇ ಇದ್ದಾಳೆ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಯಾರು ಹೇಳಿದ್ದು, ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದು ನನ್ನ ಹಸ್ಬೆಂಡು. ಮನೇಲೇ ಇರ್ತೀಯಲ್ಲ, ಫ್ರೀ ಟೈಮಲ್ಲಿ ನೀನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ನಾನು ನಮ್ಮ ಮನೆಯವ್ರು ಕೇಳಿದೆ, ಯಾಕೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಮೇನ್ ರೀಸನ್ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀನು PT ಟೀಚರ್ ಅಲ್ವಾ, ನಿನಗೆ ಯೋಗ, ಎಕ್ಸಸೈಸು ಮತ್ತು ಹೆಲ್ತ್ ಟಿಪ್ಸ್ಗಳ ಬಗ್ಗೆ ಗೊತ್ತಿರತ್ತೆ. ಮತ್ತು ಈಗ ಪಾಪುನು ನೋಡ್ಕೋತಾ ಇದೆಯಲ್ವಾ, ಆ ಪಾಪುಗೆ ನೀನು ಏನೆಲ್ಲ ಮಾಡ್ತೀಯ, ಫುಡ್ ಆಗಿರ್ಬೋದು, ಅವಳದು ಹೆಲ್ತ್ನ ನೀನು ಹೇಗೆ ಕೇರ್ ಮಾಡ್ತೀಯ, ಇದ್ರ ಬಗ್ಗೆ ಎಲ್ಲ ನಿನಗೆ ಗೊತ್ತಿರತ್ತೆ. ನಿನಗೆ ಗೊತ್ತಿರೋ ವಿಚಾರಗಳನ್ನ 4 ಜನದ ಹತ್ರ ಶೇರ್ ಮಾಡ್ಕೊ, ಅವ್ರಿಗೂ ಯೂಸ್ ಆಗತ್ತೆ ಅಂತ ಹೇಳಿದ್ರು. ನನಗೂ ಅನಿಸ್ತು, ಓಕೆ ಇವ್ರು ಹೇಳ್ತಾ ಇರೋದು ಓಕೆ ಒಳ್ಳೆ ವಿಚಾರನೇ. ನನಗೆ ಗೊತ್ತಿರೋ ವಿಚಾರನ 4 ಜನದ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗತ್ತೆ ಅಂತ ಅನಿಸ್ತು. ಹಾಗಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದೆ. ಹಾಗೇನೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಸಿಕ್ಕಿದೆ. ಇದೇ ರೀತಿ ನನಗೆ ಮುಂದೆನೂ ಸಿಗ್ತಾ ಇರಲಿ ಅಂತ ನಾನು ಕೇಳ್ಕೊತೇನೆ. ಮತ್ತು ತುಂಬ ಜನ ಹೇಳಿದ್ರು, ನಿಂಗೆ ಯೂಟ್ಯೂಬ್ ಬೇಕಿತ್ತಾ ಅಂತ. ಅಫ್ಕೋರ್ಸ್ ನನಗೆ ಬೇಕಾಗಿತ್ತು, ಏಕೆಂದರೆ ನಮ್ಮ ಮನೆಯವ್ರು ಹೇಳಿದ್ದು ನನಗೆ ಕರೆಕ್ಟ್ ಅಂತ ಅನಿಸ್ತು. ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಏಕೆಂದರೆ ಎಲ್ಲರಲ್ಲೂ ಕಲೆ ಇರುತ್ತೆ, ಬಟ್ ಅದನ್ನ ಹೊರಗಡೆ ಹೇಗೆ ಹಾಕಬೇಕು ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ಗೊತ್ತಿರಲ್ಲ. ಬಟ್ ಇದು ನಮಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಕೊಬೋದು. ಈಗ ನಾವು ಮನೇಲೇ ಇದ್ದೀವಿ, ನಮ್ಮ ಮನೇಲಿ ಪ್ರತಿನಿತ್ಯ ಎದ್ದು ಕೆಲಸ ಮಾಡ್ತೀವಿ, ಒಂದು ರೆಸಿಪಿ ಮಾಡ್ತೀವಿ, ಏನೋ ಮಕ್ಳುಗಳಿಗೆ ಏನೋ ಹೇಳ್ಕೊಡ್ತೀವಿ. ಅದನ್ನು ನಾವು ಬೇರೆಯವ್ರಿಗೆ ಹೇಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅವ್ರಿಗೂ ಯೂಸ್ ಆಗತ್ತೆ ಅಲ್ವಾ. ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಬೇರೆಯವ್ರಿಗೋಸ್ಕರ ನಾನು ತಲೆ ಕೆಡ್ಸ್ಕೋದಿಲ್ಲ, ಇದು ನನಗೆ ಒಂದು ಹಾಬಿ ಆಗಿದೆ ಅಂತಲೇ ಹೇಳ್ಕೊಬೋದು. ಈಗ ಪ್ರತಿನಿತ್ಯನೂ ನನ್ನ ಮಾರ್ನಿಂಗ್ ರೂಟೀನ್ ಏನಿದೆ ಅದನ್ನ ಕಂಪ್ಲೀಟಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದ್ರಲ್ಲಿ ನನಗೇನೋ ಒಂಥರ ಖುಷಿ ಸಿಗ್ತಿದೆ. ಆ್ಯಕ್ಚುಲಿ ಇದರಿಂದ ಒಂಥರ ಮೆಮೊರಿನ ನಾನು ಕವರ್ ಮಾಡ್ದಂಗೆ ಫೀಲ್ ಆಗ್ತಿದೆ. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಏನೆಲ್ಲ ಸಿಗತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಆದರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ವ್ಲಾಗ್ಸ್ಗಳು ಸಿಗತ್ತೆ. ಹಾಗೆಯೇ ಮಗುವಿನ ಬೆಳವಣಿಗೆಗೆ ಬೇಕಾಗುವಂಥ ಟಿಪ್ಸ್ಗಳು ಸಿಗತ್ತೆ. ಹಾಗೆಯೇ ಮನೆಯ ಕಿಚನ್ನ ರೀಯೂಸ್ನ ಹೇಗೆ ನಾವು ಮಾಡಬೇಕು, ಅಂದರೆ ಮನೆಯಲ್ಲಿ ಒಂದಷ್ಟು ಬಾಕ್ಸ್ಗಳಿರುತ್ತೆ, ರಿವ್ಯೂ ಕಂಟೆಂಟ್ನ ನಾನು ಇಟ್ಕೊಂಡು ವೀಡಿಯೋಸ್ಗಳು ನಾನು ಮಾಡ್ತಾ ಇದ್ದೀನಿ. ಮತ್ತು ಹೆಲ್ತ್ ಟಿಪ್ಸ್ ಬಗ್ಗೆ ವೀಡಿಯೋಸ್ನ ನಾನು ಮಾಡ್ತೀನಿ. ಮೇಕಪ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಮತ್ತು ಹೇರ್ ಬಗ್ಗೆ ಆಗಿರ್ಬೋದು, ಈ ಥರ ವೀಡಿಯೋಸ್ಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡ್ತಾ ಇದ್ದೇನೆ. ಹಾಗೆಯೇ ವುಮೆನ್ಸ್ ಟಿಪ್ಸು, ಯೋಗ, ಎಕ್ಸಸೈಸು ಹೇಳಬೇಕಲ್ಲ. ಮೊದಲೇ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರು. ಯೋಗ ಅಂತ ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ಹಾಗಾಗಿ ಯೋಗದ ಬಗ್ಗೆನೂ ನಾನು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಎಷ್ಟೋ ಜನಕ್ಕೆ ಸಿಸರಿನ್ ಆಗಿದೆ, ನಾರ್ಮಲ್ ಆಗಿರುತ್ತೆ, ಹೊಟ್ಟೆ ಎಲ್ಲ ದಪ್ಪ ಇದೆ, ಕರಗಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಮನೆಯಲ್ಲೇ ಸಿಂಪಲ್ ಯೋಗಗಳನ್ನ ಮಾಡಿಕೊಂಡು ಹೇಗೆ ಹೊಟ್ಟೆನ ಕರಗಿಸ್ಬೇಕು ಅನ್ನೋ ಒಂದು ವಿಡಿಯೋ ಮಾಡೋದ ಒಂದು ಐಡಿಯಾ ಇದೆ. ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋವಂಥ ಪ್ರೋಗ್ರೆಸ್ಸಲ್ಲಿ ಇದ್ದೀನಿ. ಬಟ್ ಇದಕ್ಕೆಲ್ಲ ನಿಮ್ಮ ಸಹಕಾರ ನನಗೆ ಬೇಕೇ ಬೇಕು. ಯಾಕೆಂದರೆ ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಬೆಳೆಯೋಕ್ಕಾಗಲ್ಲ. ಬಟ್ ಇಲ್ಲಿ ತನಕ ನಾನು ಬೆಳೆದಿದ್ದೀನಿ ಅಂತ ಅಂದರೆ ಅದಕ್ಕೆಲ್ಲ ನೀವೇ ನನಗೆ ದೊಡ್ಡ ರೀಸನ್ ಅಂತಲೇ ಹೇಳಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಹಸ್ಬೆಂಡ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಮಗೆ ಯಾರ್ದು ಸಪೋರ್ಟ್ ಇಲ್ಲ ಅಂತ ಅಂದರೆ ನಾವು ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ನ ನಾನು
ಕ್ರಿಯೇಟೇ ಮಾಡ್ತಿರ್ಲಿಲ್ಲ. ಹೇಳ್ಕೋಬೇಕು ಅಂತ ಅಂದ್ರೆ ನನಗೆ ಒಂದು ಸ್ಟ್ರಾಂಗು ಸ್ಟಾಮಿನಾ ಅಂತಾನೆ ನನ್ನ ಹಸ್ಬೆಂಡು. ಅವ್ರು ಹೇಳಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋ ಐಡಿಯಾನೇ ನನಗೆ ಇರ್ತಿರ್ಲಿಲ್ಲ. ಬಟ್ ನನ್ನ ಒಂದು ವಿಡಿಯೋದಿಂದ ಅಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋ ಹೋಪ್ ನನಗಿದೆ. ನನ್ಗೆ ಗೊತ್ತಿರೋ ವಿಚಾರನ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗತ್ತೆ ಅನ್ನೋಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ನನ್ನ ಹಸ್ಬೆಂಡ್ ಹೇಳಿದ್ರು ಅನ್ನೋಕ್ಕೋಸ್ಕರ ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದೆ. ಬಟ್ ನನಗೆ ಇಲ್ಲಿ ತನಕ ನನಗೆ ಒಳ್ಳೆ ಒಪಿನಿಯನ್ನೇ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದೇ ರೀತಿ ಒಳ್ಳೆ ರೆಸ್ಪಾನ್ಸ್ ನನಗೆ ಇನ್ನು ಮುಂದೆ ಮಾಡುವಂಥ ವಿಡಿಯೋಗಳಿಗೆ ನೀವು ಕೊಡ್ತೀರಾ ಅಂತ ಬಹುಶಃ ನಾನು ಅನ್ಕೋತೀನಿ. ಇದೇ ಸಪೋರ್ಟು ನನ್ನ ಪ್ರತಿಯೊಂದು ವಿಡಿಯೋಗೂ ಇರಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ, ನನ್ನ ಕಿರು ಪರಿಚಯದ ಮುಖಾಂತರ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಏನೇನೋ ಹೇಳೋದ ಅನ್ಕೊಂಡು ಬಂದೆ ನನ್ನ ಪರಿಚಯದ ಬಗ್ಗೆ, ಬಟ್ ಅಲ್ಲಿ ಏನು ಹೇಳೋಕ್ಕಾಗಿಲ್ಲ. ಮತ್ತು ಇನ್ನೊಂದು, ನಾವು ಬಂದು ಮಂಡ್ಯದವರು, ಬಟ್ ನಾವು ಇರೋದು ಈಗ ಆರ್ಮಿ ಫ್ಯಾಮಿಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದೀವಿ. ಗೊತ್ತಲ್ಲ ಆರ್ಮಿಯವರು ಅಂತ ಅಂದ್ರೆ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ನಾವು ಹೋಗ್ತಾ ಇರ್ತೀವಿ. ಬಟ್ ನಾನು ಜಾಬ್ನ ಬಿಟ್ಟಿದ್ದೀನಿ ಈಗ. ಯಾಕೆ ಅಂತ ಅಂದರೆ ನನ್ನ ಮಗಳಿಗೋಸ್ಕರ ನಾನು ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ನಾನು ನನ್ನ ಜಾಬ್ನ ಬಿಟ್ಟಿದ್ದೀನಿ. ಬಟ್ ನೆಕ್ಸ್ಟು ನಾನು ಜಾಬ್ನ ಕಂಟಿನ್ಯೂ ಮಾಡ್ತೀನ ಇಲ್ಲ ಡ್ರಾಪೇ ಮಾಡ್ತೀನ ಏನು ಅನ್ನೋದು ಒಂದು ಐಡಿಯಾ ನನಗೆ ಕ್ಲಾರಿಟಿ ಇಲ್ಲ. ಬಟ್ ಅದನ್ನ ನಾನು ನಿಮ್ಮ ಮುಂದೆನೇ ಅಪ್ಡೇಟ್ ಮಾಡ್ತೇನೆ. ನೆಕ್ಸ್ಟ್ ನಾನು ಜಾಬ್ಗೆ ಹೋಗ್ಬೇಕಾ ಹೋಗ್ಬಾರ್ದಾ, ಇಲ್ಲ ನನ್ನ ಮಗಳು ಅವಳ ಬೆಳವಣಿಗೆ ಇಂಪಾರ್ಟೆಂಟಾ, ಯಾಕೆಂದ್ರೆ ಅವಳು ಇನ್ನೂ ಈಗ 2.5 ವರ್ಷ, ಅವಳಿಗೆ 3 ವರ್ಷ ಆಗಬೇಕು, 3 ವರ್ಷ ಆಗಬೇಕು, ಅವಳನ್ನ ಸ್ಕೂಲಿಗೆ ಸೇರಿಸ್ಬೇಕು. ಹಾಗಾಗಿ ಅವಳ ಕಡೆ ನಾನು ಫೋಕಸ್ನ ನಾನು ಮಾಡ್ತಾ ಇದ್ದೇನೆ. ಬಟ್ ಏನೇ ನಾನು ಒಂದು ಕೆಲಸ ಮಾಡಬೇಕಾದ್ರೂ ತೀರ್ಮಾನ ನಿಮ್ಮಿಂದನೇ ನಾನು ತಗೋಬೇಕು ಅಂತ ಒಂದು ಆಸೆ. ಯಾಕೆಂದರೆ ನನಗೀಗ ಒಂದು ಬಿಗ್ ಫ್ಯಾಮಿಲಿ ಸಿಕ್ಕಿದೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಹಾಗಾಗಿ ನಾನು ಒಂದು ವಿಚಾರ ನಾನು ಏನೋ ಮಾಡಬೇಕು ಅಂತಾನೆ ನಿಮ್ಮಲ್ಲಿ ನಾನು ಶೇರ್ ಮಾಡಬೇಕು ಅಂತಾನೆ ಬಹುಶಃ ನಾನು ಥಿಂಕ್ ಮಾಡೋದು. ಹಾಗಾಗಿ ಈ ಒಂದು ನನ್ನ ಕಿರುಪರಿಚಯನ ನಾನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಏನಾದರೂ ಈ ಒಂದು ವಿಡಿಯೋದಿಂದ ತಪ್ಪು ಮಾತುಗಳು ಹಾಡಿದರೆ ಎಲ್ಲರ ಹತ್ರ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮುಂದೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಹರೇ ಕೃಷ್ಣ.